ಹಾಯ್ ಎಲ್ಲರಿಗೂ ವೆಲ್ಕಮ್ DN02 ವ್ಲಾಗ್ಸ್ಗೆ. ನಾನು ಯಾಕೆ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ನೈಟ್ 4 ಗಂಟೆ ಆಗೈತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೂ ಮಾಡೋಕ್ಕಾಗಲ್ವಲ್ಲ, ಆ ಥರ ಸಮಸ್ಯೆನ ಎದುರಾಕೊಳ್ಳೇಬೇಕು ಅಂತ ಮೇಡಮ್ ಸೀದಾ ಕರ್ಕೊಂಡೋದೆ. ನೋಡಿರಿ, ಫೈರ್ ಕ್ಯಾಂಪಲ್ಲಿ ಆರಾಮಾಗಿ ಚಿಲ್ಲಾಗಿ ಕೂತವಳೆ. ಅಲ್ಲಿ ಹೋಗಿದ ತಕ್ಷಣ ಮೇಡಮ್ ವೀಡಿಯೋಗ್ರಫಿ ಸ್ಟಾರ್ಟ್ ಆಯಿತು. ಒಂದು ವೀಡಿಯೋ ಮಾಡಿಕೊಡು ಅಂದ್ಲು. ನೀಟಾಗಿ ಕವರ್ ಮಾಡಿಕೊಟ್ಟೆ. ಫುಲ್ಲು ಮೇಡಮ್ ಸ್ಟನ್ನಾಗಿ ನಿಂತವ್ರು, ಏನೋ ಯೋಚನೆ ಮಾಡ್ಕೊಂಡು. ಮತ್ತೆ ಅಲ್ಲಿಂದ ವಾಪಸ್ ಬರ್ತಾ ಮೇಡಮ್ ಒಂದು ವೀಡಿಯೋ ಬೇಕು ಅಂತ ಅಂದರು. ಒಬ್ಬಳೇ ಓಡಿಸ್ತೀನಂದ್ರು. ಅದಕ್ಕೆ ಗಾಡಿ ಕೊಟ್ಟು ಮೇಡಮ್ಗೆ ಒಂದು ವೀಡಿಯೋ ಮಾಡಿಕೊಟ್ಟೆ. ಅಲ್ಲಿಂದ ಮತ್ತೆ ಪಟ್ ಅಂತ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಅಂದ್ಲು. ನಾನೇ ಗಾಡಿ ಓಡಿಸ್ತೀನಂದ್ಲು. ಸರಿ ನಮ್ಮ ಅಂತ ಅಂದ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದೆ. ಮೇಡಮ್ ಫೈನಲಿ ಎಲ್ಲ ಜರ್ನಿ ಮಾಡಿಕೊಂಡು ಹಾಗೆ ನಾನೇ ಗಾಡಿ ಓಡಿಸ್ಕೊಂಡು ಈಶಾ ಫೌಂಡೇಶನ್ ಎಂಟ್ರಿ ಫೈನಲಿ ಕೊಟ್ಟೇ ಬಿಟ್ವಿ. ಒಳಗಡೆಗೆ ಹೋಗ್ತಾ ಇದ್ದೀವಿ. ಇವಾಗ ತಿಗಾ ಮುಚ್ಕೊಂಡು ಅಲ್ಲೇ ಎಲ್ಲರೂ ಗಾಡಿ ಸೈಡ್ಗೆ ಹಾಕಿದೆ. ಇವನಿಗೆ ಬೇರೆ ಒಂದು 20 ರೂಪಾಯಿ ಕೊಟ್ಬಿಟ್ಟು ಪಾರ್ಕಿಂಗ್ ತೊಗೊಂಡು ಒಳಗಡೆ ಹೋಗಿದ್ದಾಯ್ತಪ್ಪ. ಎಂಟ್ರಿ ಆಗಿದ ತಕ್ಷಣವೇ ದೀಪ ಇಸ್ಕೊಂಡು ನಾಗದೇವತೆಗೆ ಎಲ್ಲರೂ 4 ಜನನು ಪ್ರದಕ್ಷಿಣೆಗೆ ನಮಸ್ಕಾರ ಮಾಡ್ಕೊಂಡ್ವಿ. ಆಹಾ, ಇಲ್ಲಿ ನೋಡ್ರಿ, ಇದನ್ನ ನೋಡ್ತಾ ಇರಿ, ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಗುರು. ಅದಾದಮೇಲೆ ಈಶಾನ ನೋಡಿ ಡೈರೆಕ್ಟಾಗಿ ಝೂಮ್ ಮಾಡಿ ದೊಡ್ಡದಾಗಿ ಒಂದು ನಮಸ್ಕಾರ ಹಾಕೊಂಡು ಮೇಡಮ್ ಜಪ ಮಾಡ್ತಾಯಿದ್ದೀನಿ. ವೀಡಿಯೋನ ಲೈಟಾಗಿ ಮಾಡಿಕೊಂಡು ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಬಾಯ್ ಅಷ್ಟೇ.